ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇದು ಬಂದು ಶುಕ್ರವಾರ ಒಂದು 9 ಗಂಟೆ ಆಯಿತು. ಇವಾಗ ನಾನು ನನ್ನ ಮಗಳಿಗೆ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಮೆಹಂದಿನ ಹಾಕೋದಕ್ಕೆ ಅಂತ ಹೇಳಿ ಇಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಹಾಕ್ತಾ ಇದ್ದೆ. ಡ್ಯಾನ್ಸ್ ಅಂದರೆ ಕೈಗೆ ಕಾಲಿಗೆ ಎಲ್ಲ ಮೆಹಂದಿ ಹಾಕ್ಕೊಂಡು ಬರೋದಕ್ಕೆ ಹೇಳ್ತಾರೆ ಸಾಮಾನ್ಯ. ಇವಳು ಬಂದು ರುಕ್ಮಿಣಿ ಥರ ಡ್ರೆಸ್ ಎಲ್ಲ ಮಾಡ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ಈ ರೀತಿಯಾಗಿ ಮೆಹಂದಿ ಹಾಕ್ಕೊಡಮ್ಮ ಅಂತ ಹೇಳಿದ್ಲು. ಇಲ್ಲಿ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ಈ ರೀತಿ ಕಾಲಿಗೆ ಮತ್ತು ಕೈಗೆ. ಇಲ್ಲಿ ನಿದ್ರೆ ಬಂದುಬಿಟ್ಟಿದೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಣ್ಣು ಬಿಡ್ತಾ ಇದ್ದಾಳೆ ಅಂತ. ನೋಡಿ, ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಕೈಗೆ ಈ ರೀತಿಯಾಗಿ ಸುಮ್ಮನೆ ಚುಕ್ಕಿಗಳನ್ನ ಇಟ್ಟು ಫುಲ್ಲು ಫಿಂಗರ್ಸ್ದೆಲ್ಲ ಫುಲ್ ಕವರ್ ಮಾಡಿಬಿಟ್ಟು ಕಾಲಿಗೆ ಈ ರೀತಿಯಾಗಿ ಹಾಕಿದ್ದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ 6:30ಗೆ ಎಬ್ಬರಿಸಿದೆ ಅವಳನ್ನ. ನೈಟೇನೆ ತಲೆಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಏನಿಲ್ಲ, ಸ್ವಲ್ಪ ಮೈಗೆಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗೋದಷ್ಟೇ. ನಾನಿಲ್ಲಿ ಡ್ರೆಸ್ಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲ ಹಾಕೋದಕ್ಕೆ ಅಂತ ಹೇಳಿ. ಈ ಡ್ರೆಸ್ಸೂ ಅಷ್ಟೇ ತುಂಬಾ ದೊಡ್ಡ ಸೈಜ್ ಕೊಟ್ಬಿಟ್ಟಿದ್ರು, 36 ಸೈಜು. ಅದು ನೋಡಿದ್ರೆ ಆ ಡ್ರೆಸ್ ನನಗೆ ಆಗ್ತಾಯಿತ್ತು, ನನ್ನ ಸೈಜು ಕರೆಕ್ಟಾಗಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಡ್ರೆಸ್ನ ಕೊಟ್ಬಿಟ್ಟಿದ್ರು. ಮತ್ತೆ ಹೋಗಿ ಹೇಳಿಬಿಟ್ಟು ಎಕ್ಸ್ಚೇಂಜ್ ಮಾಡಿಕೊಂಡು 34 ಸೈಜ್ ಕೊಟ್ಟರು. ಓಕೆ, ಇದೂ ಸ್ವಲ್ಪ ದೊಡ್ಡದೇ, ಪರವಾಗಿಲ್ಲ. ಮತ್ತು ಬ್ಲೌಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿತ್ತು. ಇದನ್ನು ನಾನು ಮಿಷಿನಲ್ಲೇ ಸ್ಟಿಚ್ ಮಾಡಿಕೊಂಡು ಹೇಗೋ ಮಾಡಿ ಅಡ್ಜಸ್ಟ್ ಮಾಡಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಇವಳಿಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡೆ. ಮೇಕಪ್ ಅಂದರೆ ಏನು ತುಂಬ ಜಾಸ್ತಿ ಎಲ್ಲ ಏನು ಮಾಡ್ತಾಯಿಲ್ಲ. ಇಲ್ಲಿ ಅವಳದೇನೆ ಬೇಬಿ ಕ್ರೀಮು, ಹಾಗೆಯೇ ಪೌಡರ್ನ ಹಾಕಿಬಿಟ್ಟು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ನ ಹಾಕಿ, ಸ್ವಲ್ಪ ಹೈಲೈಟರು, ಹಾಗೆಯೇ ಸ್ವಲ್ಪ ಐ ಶ್ಯಾಡೋ, ಅವ್ಳ ಡ್ರೆಸ್ ಮ್ಯಾಚಿಂಗ್ ಆಗೋ ಥರ ಐ ಶ್ಯಾಡೋ, ಹಾಗೆಯೇ ಸ್ವಲ್ಪ ಐಲೈನರು, ಸ್ವಲ್ಪ ಡಾರ್ಕಾಗಿ ಲಿಪ್ಟಿಕ್ಕು, ಸ್ವಲ್ಪ ಕಾಜಲ್ ಹಾಕಿ ಸಿಂಪಲ್ಲಾಗಿ ಮೇಕಪ್ ಮಾಡ್ತಾಯಿದ್ದೀನಿ. ಅವಳಿಗೆ ಈ ಕಾಂಪ್ಯಾಕ್ಟ್ ಪೌಡ್ರೆಲ್ಲ ಹಾಕೋದ್ರಿಂದ ಸ್ವಲ್ಪ ಮುಖ ಬ್ಲ್ಯಾಕಾಗಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಕೆಮ್ಮು ಶೀತ ಅದೆಲ್ಲ ಆಗಿಬಿಟ್ಟಿತ್ತು. ಸ್ವಲ್ಪ ಮುಖ ತುಂಬಾ ಡಲ್ಲಾಗೆ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ಬೇರೆ ಸಾಂಗಿಗೆ ಬೇರೆ ಸೇರ್ಕೊಂಡ್ಬಿಟ್ಟಿದ್ಲು, ಕೆಮ್ಮು ಬೇರೆ ಶುರುವಾಗ್ಬಿಟ್ಟಿದೆ. ಹೇಗೆ ಮಾಡ್ತಾಳೋ ಏನೋ ಅಂತ ನನಗೆ ಟೆನ್ಷನ್ ಆಗೋಗಿತ್ತು. ಹೆಂಗೋ ಎಲ್ಲ ಚೆನ್ನಾಗಿ ಪ್ರೋಗ್ರಾಮ್ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಈ ರೀತಿಯಾಗಿ ರೆಡಿ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಏನು ಮಾಡಿಬಿಡ್ತಾಳೆ ಅಂದರೆ, ಅವ್ರು ಯಾವ ರೀತಿಯಾಗಿ ಹೇಳಿರ್ತಾರೆ ನೋಡಿ ಅದೇ ರೀತಿ ಮಾಡಬೇಕು. ಆಚೆ ಈಚೆ ಏನೂ ಆಗಬಾರ್ದು ಅವಳಿಗೆ. ಜ್ಯುವೆಲ್ಲರಿನೂ ಅಷ್ಟೇ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರನೇ ಸಿಲ್ವರ್ ಟೈಪ್ ಹೇಳಿದರು. ಸಿಲ್ವರ್ ಆದರೂ ಆಗ್ತಾಯಿತ್ತು, ಇಲ್ಲ ಪಿಂಕ್ ಆಗಿದ್ರೂ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾಯಿತ್ತು. ಅವ್ರು ಸಿಲ್ವರ್ ಹಾಕ್ಕೊಂಬನ್ನಿ ಅಂತ ಹೇಳಿದರು. ಹಾಗಾಗಿ ನಾನು ಮನೆಯಲ್ಲೇ ಇಟ್ಕೊಂಡಿದ್ದೆ ಸಿಲ್ವರ್ ಜ್ಯುವೆಲ್ಲರಿಗಳೆಲ್ಲ, ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಕಾಣಿಸ್ತಾ ಇದೆ ಮೇಕಪ್ ಎಲ್ಲ. ಈಗ ಡ್ರೆಸ್ಸು ಮತ್ತು ಜ್ಯುವೆಲ್ಲರಿ ಎಲ್ಲನೂ ಹಾಕಿ ರೆಡಿ ಮಾಡಿದ್ದಾಯಿತು. ಇವಾಗ ಫೈನಲಿ ಹೇರ್ ಸ್ಟೈಲ್ ಮಾಡಿಬಿಡಬೇಕು. ಹೇರ್ ಸ್ಟೈಲ್ ಬಂದು ನೀವು ಯಾವ ರೀತಿಯಾಗಿ ಬೇಕಾದರೂ ಮಾಡ್ಕೊಂಡು ಬರ್ಬೋದು ಅಂತ ಸ್ಕೂಲಿಂದ ಹೇಳಿದರು. ಇದು ಬಂದು ಅಂದರೆ ರಾಧಾ ರುಕ್ಮಿಣಿ ಟೈಪ್ ಇರೋದ್ರಿಂದ ನೀಟಾಗಿ ಅವಳಿಗೆ ಸ್ವಲ್ಪ ಮುಂದೆ ಹೇರೆಲ್ಲ ಸ್ವಲ್ಪ ಶಾರ್ಟ್ ಇರೋದ್ರಿಂದ ನೀಟಾಗಿ ಕೂರಲ್ಲ. ಹಾಗಾಗಿ ನಾನಿಲ್ಲಿ ಸ್ಟೆಪ್ ಜಡೆ ಅಂತ ಏನು ಹೇಳ್ತೀವಿ ನೋಡಿ, ಅದನ್ನು ಹಾಕಿಬಿಟ್ಟು ಮುಂದೆಯಿಂದ ನೀಟಾಗಿ ಕುತ್ಕೊಳ್ಳುತ್ತೆ. ಅದು ಹಾಕಿದ್ರೆ ಅವಳಿಗೆ ಪುಕ್ಕ ಏನು ಬಿಟ್ಕೊಳ್ಳಲ್ಲ. ಹಾಗಾಗಿ ಮುಂದೆ ಸ್ಟೆಪ್ ಜಡೆ ಟೈಪ್ ಹಾಕಿಬಿಟ್ಟು ಹಿಂದೆ ಅವಳಿಗೆ ಚೌಲಿ ಬೇಕು ಅಂತ ಹೇಳಿದ್ಲು. ಅವಳದೇ ಒಂದು ಚಿಕ್ಕದು, ತುಂಬ ಲಾಂಗ್ ಇರೋ ಅಂಥದ್ದು ಏನಿಲ್ಲ, ಸ್ವಲ್ಪ ಚಿಕ್ಕದಿರೋ ಅಂಥದ್ದು ಚೌಲಿ ಇತ್ತು. ಅದನ್ನೇ ಹಾಕೋಣ ಅಂತ ಹೇಳಿ ಇಲ್ಲಿ ಹಾಕಿಬಿಟ್ಟು ಮುಂದೆ ಸ್ಟೆಪ್ ಜಡೆ ಹಾಕಿ ಹಿಂದೆ ಚೌಲಿ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಅವಳದು ತುಂಬ ಶಾರ್ಟ್ ಹೇರ್ ಇರೋದ್ರಿಂದ ಅದೇನಾಗ್ತಾಯಿತ್ತು ಅಂದರೆ ಎಷ್ಟು ರೆಡಿ ಮಾಡಿದ್ರೂ ಬಿಚ್ಕೊಳ್ಳೋದು, ಮತ್ತು ಅವಳದು ತುಂಬಾ ಸಿಲ್ಕಿ ಹೇರ್ ಇರೋದು, ಏನಾದರೂ ಹಾಕಿದ್ರೆ ಜಾರ್ಕೊಳ್ಳುತ್ತೆ, ಆ ಥರ ಜಾರ್ಕೊಳ್ಳೋದು ಆಗ್ತಾಯಿತ್ತು. ನಾನು ಒಂದು 2ರಿಂದ 3 ಸಲ ಹೇರ್ನ ಬಿಚ್ಚಿ ಅದನ್ನ ರೆಡಿ ಮಾಡಿ ಹಾಕ್ತಾನೆ ಹಾಕಿ ಫೈನಲ್ ಆಗಿ ಆ ಜಡೆ ರೆಡಿ ಮಾಡಿ ಕಳಿಸೋಷ್ಟರಲ್ಲಿ ಸಾಕು ಅಂತ ಅನಿಸ್ಬಿಡ್ತು ಅಂತಲೇ ಹೇಳ್ಬೋದು. ಆ್ಯನ್ಯುವಲ್ ಡೇಗಳಿಗೆಲ್ಲ ಸೇರಿಕೊಂಡಾಗ ಇದೇನೇ ಪ್ರಾಬ್ಲಮ್ಮು, ಆ ಥರ ಅಲ್ಲ, ಈ ಥರ ಅಲ್ಲ, ಆ ಥರ ಅಂತ ಸ್ಕೂಲ್ಗಳಿಂದ ಹೇಳಿ ಕಳಿಸ್ಬಿಟ್ಟಿರ್ತಾರೆ. ಅದೇ ಥರನೇ ಮಾಡಿ ಕಳಿಸ್ಬೇಕು ನಾವು. ಇಲ್ಲಿ ಫೈನಲಿ ನಾನು ಈ ರೀತಿಯಾಗಿ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಯಾವ ಥರ ಅಂದರೆ, ಅವ್ರು ಹೇಳ್ದವ್ರು ಏನಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ತಾರೋ ಏನೋ,
ಅದೇನಾದರೂ ಆದರೂ ಪರವಾಗಿಲ್ಲ ಅಂತ. ಇವಳು ಆ ಥರ ಅಲ್ಲ, ಅವ್ರೇನು ಹೇಳಿರ್ತಾರೆ ನೋಡಿ ಅದೇ ರೀತಿಯೇ ಮಾಡಿಕೊಡ್ಬೇಕು, ಇಲ್ಲಾಂದರೆ ಅಳೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ಫೈನಲಾಗಿ ಈ ರೀತಿಯಾಗಿ ನಾನು ಅವಳಿಗೆ ರೆಡಿ ಮಾಡಿದ್ದೆ. ಅಂದರೆ ಹೇರ್ ಸ್ಟೈಲು ಮತ್ತು ಜ್ಯುವೆಲರಿ, ಮೇಕಪ್ ಎಲ್ಲ ನೋಡಿ ಸಿಂಪಲ್ಲಾಗಿ ಮಾಡಿದ್ದೆ. ತುಂಬ ಡಾರ್ಕಾಗಿ ಹೈಲೈಟಾಗೆಲ್ಲ ಮಾಡಿರಲಿಲ್ಲ. ತುಂಬಾ ಸಿಂಪಲ್ಲಾಗಿ ಮಕ್ಳಿಗೆ ಯಾವ ರೀತಿ ಮೇಕಪ್ ಮಾಡ್ಬೋದು ಆ ಥರ ಮಾಡಿದ್ದೆ ನೋಡಿ. ಈ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ. ಯಾವ ರೀತಿಯಾಗಿತ್ತು ಏನು ಅಂತ ನೀವು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಚೆನ್ನಾಗಿ ಮಾಡಿದ್ದೀನಾ, ಏನು, ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಅಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಇಲ್ಲಿ ನಾನು ರೆಡಿ ಮಾಡಿ ಕಳಿಸ್ದೆ. ನನ್ನ ಮಗಳದ್ದು ಡ್ಯಾನ್ಸು ಶುರು ಆಯಿತು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾವು ಅವ್ರ ಡ್ಯಾನ್ಸ್ಗೆ ಏನು ಸಾಂಗ್ಸ್ದು ಮಾಡಿರ್ತಾರೆ ನೋಡಿ, ಅದನ್ನು ಹಾಕಿದ್ರೆ ಕಾಪಿರೈಟ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸಾಂಗ್ಸ್ ಹಾಕಿಲ್ಲ, ವಾಯ್ಸ್ನೇ ಕೊಡ್ತಾಯಿದ್ದೀನಿ. ಇದು ಬಂದು ಇಷ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು, ನಾಗರ ಹಾವು ರಾಮಾಚಾರಿಗೆ ಅಂತ ಸಾಂಗ್ ಇದೆಯಲ್ಲ ನೋಡಿ, ಆ ಸಾಂಗು. ಇದು 5th ಸ್ಟ್ಯಾಂಡರ್ಡ್ವರೆಗೂ ಇವ್ರ ಕಾನ್ವೆಂಟ್ ಸ್ಕೂಲಲ್ಲಿ ಇರೋದರಿಂದ ಈ ವರ್ಷ ಲಾಸ್ಟ್ ಇಯರ್ ಅಲ್ವಾ, ಹಾಗಾಗಿ ಈ ಸಾಂಗ್ನ ಟೀಚರ್ಸ್ಗೆ ಅಂತ ಹೇಳಿ ಮಾಡಿದ್ದಾರೆ. ನನ್ನ ಮಗಳು ಬಂದು 4 ಇದಕ್ಕೆ ಸೇರಿಕೊಂಡಿದ್ಲು. 2 ಡ್ಯಾನ್ಸಿಗೆ ಸೇರಿಕೊಂಡಿದ್ಲು, ಒಂದು ಫ್ಯಾಷನ್ ಶೋ, ಹಾಗೆಯೇ ಒಂದು ಸಾಂಗಿಗೆ ಸೇರಿಕೊಂಡಿದ್ಲು. ಅಂದರೆ ಸ್ಟಾರ್ಟಿಂಗ್ ಪ್ರೇಯರ್ ಸಾಂಗ್ ಏನಿರುತ್ತೆ ನೋಡಿ ಅದಕ್ಕೆ ಸೇರಿಕೊಂಡಿದ್ಲು. ನಮಗೆ ಇಲ್ಲಿ ಬೆಳಗ್ಗೆನೇ ಹೋಗೋಕ್ಕಾಗಲಿಲ್ಲ ನನಗೆ. ನಮ್ಮ ಮನೆಯಲ್ಲಿ ಅಕ್ಕ ಅಮ್ಮ ಎಲ್ಲ ಇದ್ದಿದ್ದರಿಂದ ನಾಷ್ಟ ತಿಂಡಿ ಅಂತ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನನಗೆ ಬೆಳಗ್ಗೆನೇ ಹೋಗೋಕ್ಕಾಗಲಿಲ್ಲ. ನಾನು ನಮ್ಮ ಮನೆಯವ್ರ ಜೊತೆ ರೆಡಿ ಮಾಡಿ ಕಳಿಸಿದ್ದೆ. ಅವ್ರು ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಹೇಳಿಬಿಟ್ಟು ಬಂದಿದ್ದರು, ಬರ್ತಾರೆ ಅವರಮ್ಮ ಅಂತ ಹೇಳಿ. ಮತ್ತು ಇವ್ರಿಗೆ 2 o'clockವರೆಗೂ ಫಂಕ್ಷನ್ ಇತ್ತು. ಬೆಳಗ್ಗೆ 8 ಗಂಟೆಯಿಂದನೇ ಫಂಕ್ಷನ್, 8:30ಯಿಂದ ಫಂಕ್ಷನ್ ಸ್ಟಾರ್ಟ್ ಆಗಿದ್ದರಿಂದ ನನಗೆ ಅಷ್ಟು ಬೇಗ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಮನೆಯವ್ರು ಹೋಗಿ ಬಿಟ್ಬಿಟ್ಟು ಒಂದು 9 o'clock 9:30 ಹಂಗೆ ಬಂದುಬಿಟ್ರು. ಮತ್ತು ನಮ್ಮ ಅಕ್ಕನ ಮಕ್ಳು ಇದ್ರಲ್ಲ ಇಬ್ಬರೂ, ಅವ್ರನ್ನ ಕಳಿಸಿದ್ದೆ. ಅಂದರೆ ಅವಳು ಬೇಜಾರು ಮಾಡ್ಕೊಳ್ತಾಳೆ ಯಾರೂ ಬಂದಿಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅಕ್ಕನ ಮಕ್ಕಳನ್ನ ಇಬ್ಬರನ್ನೂ ಕಳಿಸಿದ್ವಿ. ಅವರು ಹೋಗಿದ್ದರು. ನಾನು ಹೋಗೋಷ್ಟರಲ್ಲಿ ಪ್ರೇಯರ್ ಸಾಂಗ್ ಏನಿತ್ತು ಅದೆಲ್ಲ ಮುಗಿದೋಗಿತ್ತು. ಮತ್ತು ಡ್ಯಾನ್ಸ್ಗೆ ಹೋದೆ. ಫ್ಯಾಷನ್ ಶೋನು ಕೂಡ ಮುಗಿದೋಗಿತ್ತು ಅಂತಲೇ ಹೇಳ್ಬೋದು. ಅದೆರಡನ್ನ ಮಿಸ್ ಮಾಡಿಕೊಂಡೆ, ಅದೆರಡಕ್ಕೆ ಹೋಗೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಮನೆಯಲ್ಲಿ ತಿಂಡಿ ನಾಷ್ಟ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಅಮ್ಮ ಮತ್ತು ಅಕ್ಕ ಇಬ್ಬರೂ ಕೂಡ ಕರ್ಕೊಂಡು ನಾವು ರೆಡಿಯಾಗಿ ಹೋದ್ವಿ. ನಾವು ಹೋಗಿದ್ದೊಂದು 15 ಮಿನಿಟ್ಸ್ಗೆಲ್ಲ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗೋಯಿತು ಅಂತಲೇ ಹೇಳ್ಬೋದು. ಬೈ ಚಾನ್ಸ್ ಏನಾದರೂ ಒಂದು 15 ಮಿನಿಟ್ಸ್ ಲೇಟಾಗಿ ಹೋಗಿದ್ರೆ ಈ ಡ್ಯಾನ್ಸು ಕೂಡ ನೋಡೋಕ್ಕಾಗ್ತಾ ಇರಲಿಲ್ಲ. ಮತ್ತಿನ್ನು ನನ್ನ ಮಗಳು ನನ್ನನ್ನು ಬಿಡ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು, ಹತ್ಬಿಡ್ತಿದ್ಲು. ಹಾಗಾಗಿ ಬೇಗನೆ ರೆಡಿಯಾಗಿ ಹೋದ್ವಿ. ಇವಾಗ ಇದು ಬಂದು ನೆಕ್ಸ್ಟ್ ಸಾಂಗು, ಅದು 2 ಸಾಂಗಿಗೆ ಸೇರಿದ್ಲಲ್ಲ, ಇದು ಬಂದು ಯಾವುದೋ ಈ ಸಾಂಗ್ ಬಂದು ನಂದನಂದನ ನೀನು ಶ್ರೀಕೃಷ್ಣ ಅಂತ ಬರುತ್ತಲ್ಲ ಸಾಂಗು, ಕೃಷ್ಣನ ಸಾಂಗು, ಆ ಸಾಂಗು ಇದು. ಇದರಲ್ಲಿ ಅವ್ರು ಯಾವ ಥರ ಅಂದರೆ ಒಂದೇ ಸಾಂಗು ಫುಲ್ಲು ಮಾಡಿಸ್ತಾ ಇರಲಿಲ್ಲ, ಮಧ್ಯ ಮಧ್ಯ ಕಟ್ ಮಾಡಿ ಬೇರೆ ಸಾಂಗ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿ ಮಾಡಿಸ್ತಾಯಿದ್ರು. ಇದು ಬಂದು ಪ್ರೋಗ್ರಾಮ್ ಬಂದು ಅವ್ರ ಸ್ಕೂಲ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಲ್ಲಿ ತುಂಬ ಮಕ್ಕಳು ಜಾಸ್ತಿ ಇರೋದ್ರಿಂದ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಇವರು ಈ ಪ್ರೋಗ್ರಾಮ್ ಏನಿದೆ, ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಏನಿದೆ ಅದನ್ನು ಚೌಟ್ರಿಯಲ್ಲಿ ಇಟ್ಕೊಂಡಿದ್ದು. ಚೌಟ್ರಿಗೆ ಇಷ್ಟು ಅಂತ ದುಡ್ಡು ಕೊಡಬೇಕು. ಎಲ್ಲ ಮಕ್ಕಳದ್ದು ಪೇರೆಂಟ್ಸ್ಗಳೆಲ್ಲ ಏನಿರ್ತಾರೆ ಅವ್ರಿಗೆ ಕೊಡಬೇಕು. ಇಲ್ಲಿ ಈ ಥರ ಚೌಟ್ರಿಲೇ ಮಾಡ್ತಾರೆ. ನಾವು ಒಂದು 2-3 ವರ್ಷದಿಂದ ಹೋದ ವರ್ಷವೂ ಅಷ್ಟೇ ಚೌಟ್ರಿಲೇ ಮಾಡಿದ್ದು, ಈ ವರ್ಷವೂ ಅಷ್ಟೇ ಚೌಟ್ರಿಲಿ ಮಾಡೋದು. ಇವ್ರದ್ದೇ 2 ಸ್ಕೂಲ್ ಇದೆ, ಹಾಗಾಗಿ ಈ ಮಕ್ಕಳಿಗೆ ಇವತ್ತು ನಡೀತಾ ಇದೆ. ನೆಕ್ಸ್ಟ್ ಡೇ ಬಂದು ನೆಕ್ಸ್ಟ್ ಇನ್ನೊಂದು ಸ್ಕೂಲ್ ಮಕ್ಕಳಿದೆಯಲ್ವ ಅವ್ರಿಗೆ ಮಾಡ್ತಾರೆ. ಇವತ್ತು ನನ್ನ ಮಗಳದ್ದು ಆ್ಯನ್ಯುವಲ್ ಡೇ ಫಂಕ್ಷನ್ನು ನೀವು ನೋಡ್ಬೋದು. ಈ ರೀತಿಯಾಗಿದೆ ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ನನ್ನ ಮಗಳಿಗೆ ಇಲ್ಲಿ ಈ ಗೋಲ್ಡ್ ಕಲರ್ ವೇಲ್ ಏನು ಹಾಕ್ಕೊಂಡಿದ್ದಾಳೆ ನೋಡಿ, ಅವಳು ಬಂದು ನನ್ನ ಮಗಳು ಗೋಲ್ಡ್ ಕಲರ್ ವೇಲು. ಇಲ್ಲಿ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಹಾಕ್ಕೊಂಡಿರೋದಲ್ವ, ಬಟ್ ಅದರಲ್ಲಿ ಗೋಲ್ಡ್ ಕಲರ್ ವೇಲ್ ಹಾಕ್ಕೊಂಡಿರೋದು ಇಂಚರ ನನ್ನ ಮಗಳು. ಅದು ಏನು ಅಂತ ಹೇಳಿದ್ರೆ ಅವಳದು ವೇಲು ಮಿಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅವರು ನಿನ್ನ ಹತ್ರನೇ ಯಾವುದಾದ್ರೂ ವೇಲಿದ್ರೆ ಹಾಕ್ಕೊಂಡು ಬಾ ಅಂತ ಹೇಳಿದರು. ಗೋಲ್ಡ್ ಕಲರ್ ವೇಲಿತ್ತು, ನನ್ನದು ಡ್ರೆಸ್ದು ಗೋಲ್ಡ್ ಕಲರ್ ವೇಲಿತ್ತು, ಅದನ್ನೇ ಕೊಟ್ಟಿದ್ದೆ. ಅದನ್ನು ಅವ್ರ ಮ್ಯಾಮ್ ಬಂದು ಅದನ್ನು ನೀಟಾಗಿ ಮಧ್ಯಕ್ಕೆ ಸೆಂಟ್ರಿಗೆ ಹಾಕಬೇಕಿತ್ತು, ಅವ್ರು ಸೆಂಟ್ರ್ ಕರೆಕ್ಟಾಗಿ ಹಾಕಿಲ್ಲ. ಅಲ್ಲಿ ನಾನು ಹುಡುಕ್ತೆ ಎಲ್ಲಿದ್ದಾಳೆ ಏನು ಅಂತ ನನಗೆ ಕಾಣಿಸ್ತಿಲ್ಲ. ಅದು ಟೈಮ್ ಆಗೋಗಿತ್ತಲ್ಲ, ಅವರು ಕರ್ಕೊಂಡೋಗಿ ಸ್ಟೇಜ್ ಪಕ್ಕದಲ್ಲೇ ನಿಲ್ಲಿಸ್ಕೊಂಬಿಟ್ಟಿದ್ರು ಡ್ಯಾನ್ಸ್ಗೆ ಅಂತ ಹೇಳಿ. ಅದನ್ನು ಸರಿ ಮಾಡೋಕ್ಕಾಗಲಿಲ್ಲ. ಅದು ಬಂದು ಅವಳಿಗೆ ಮುಂದೆನೇ ಬಂದು ಸೈಡ್ ಮುಖಕ್ಕೆ ಕವರ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು.
ಟೋಟಲಿ ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೂ ಖುಷಿ ಆಯಿತು. ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಹೇಗಿತ್ತು ಏನು ಅಂತ ತಿಳಿಸಿ. ಅಂದರೆ ಇದ್ರದ್ದೇ ಸಾಂಗ್ಸ್ ನಾವು ಕೇಳಿಕೊಂಡ್ರೆ ಯಾವ ಥರ ಡ್ಯಾನ್ಸು ಏನು ಅಂತ ಗೊತ್ತಾಗುತ್ತೆ ಇಲ್ಲಿ. ಸಾಂಗ್ಸ್ ಹಾಕಿದ್ರೆ ಕಾಪಿರೈಟ್ಸ್ ಬರೋದ್ರಿಂದ ಇಲ್ಲಿ ನಿಮಗೆ ಏನು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಏನು ಅನ್ನೋದು ಅಷ್ಟು ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಇದು ಬಂದು ಫ್ಯಾಷನ್ ಶೋ. ಅವ್ರು ಯಾವುದು ಡ್ಯಾನ್ಸಿಗೆ ಡ್ರೆಸ್ ಇತ್ತು ನೋಡಿ ಅದರಲ್ಲೇ ಫ್ಯಾಷನ್ ಶೋ ಮಾಡಿಸಿದ್ದಿತ್ತು. ಈ ರೀತಿಯಾಗಿ ಸುಮ್ಮನೆ ಒಂದು ವಾಕ್ ಅಷ್ಟೇ. ಇದಕ್ಕೆ ನಾನು ಇರಲಿಲ್ಲ, ಇದು ಮುಗ್ದೋಗಿತ್ತು, ನಾನು ಹೋಗೋಷ್ಟರಲ್ಲಿ ಮುಗ್ದೋಗಿತ್ತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿಂದು ನನ್ನ ಮಗಳದ್ದು ಡ್ಯಾನ್ಸ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ನಾನು ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.